ಶಾರುಖ್, ನೀವು ನೋಡೋದು ಗಲಿ ಫುಡ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಒಂದು ಹೊಸ ಜಾಗ, ಒಂದು ಹೊಸ ಥೀಮ್ ಬೇಸ್ ಆಗಿರೋ ರೆಸ್ಟೋರೆಂಟು. ಬಟ್ ಎಲ್ಲದಕ್ಕಿಂತ ಮೊದಲು ಮೇನ್ಲಿ ಮಂದಿ ಸಿಗುತ್ತೆ. ಮಂದಿನ ಟ್ರೈ ಮಾಡೋಕ್ಕಂತ ಒಂದು ಜಾಗಕ್ಕೆ ಬಂದಿದೆ. ಸೊ ನಮ್ಮ ಚಾನಲಲ್ಲಿ ನಾವು ಈ ಥರ ಮಂದಿ ವೀಡಿಯೋ ಮಾಡಿದ್ರೆ ತುಂಬ ದಿವಸ ಆಗೋಯ್ತು. ಲಾಸ್ಟ್ ವೀಡಿಯೋ ಮಾಡಿದ್ದು ನಾವು ಹೈದರಾಬಾದಲ್ಲಿ ಮಂದಿ ವೀಡಿಯೋ, ಅಲ್ಲೊಂದು ಚಿಕ್ಕ ರೆಸ್ಟೋರೆಂಟ್ ಮಾಡಿದ್ವಿ. ಬಟ್ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡವ್ರೆ, ವಿಚ್ ಇಸ್ ಕಂಪ್ಲೀಟ್ಲಿ ಫಾರ್ ಮಂದಿ. ಸೊ SVK ನಮ್ಮ ಮಂದಿ ಹೌಸ್ ಅಂತ. ಭಾರ ತುಂಬ ಭಾರ ಇದೆಯಪ್ಪ ಇದು. ಸೊ ಇದ್ದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗವಾರ ಬಸ್ ಸ್ಟಾಪ್ ಹತ್ರ, ಎಕ್ಸಾಕ್ಟ್ಲಿ ಬಂದು ಮಾನ್ಯದ ಟೆಕ್ ಪಾರ್ಕ್ ಹತ್ರ ಬರುತ್ತಿದ್ದು. ಸೊ ಡಿಸ್ಕ್ರಿಪ್ಷನ್ ಅಡ್ರೆಸ್ ಹಾಕಿರ್ತೀನಿ, ತುಂಬ ಹೊತ್ತು ಹಿಡಿಯೋಕ್ಕಾಗ್ತಿಲ್ಲ, ಆಮೇಲೆ ಮಾತಾಡ್ತೀನಿ. ಇಲ್ಲ ಲೇ, ಗನ್ ಚೆನ್ನಾಗಿತ್ತು ಅದಕ್ಕೆ ಗನ್ ಎತ್ತದೆ. ಇಲ್ಲಿ ಬಂದು ಒಂದು 3 ಥೀಮ್ ಬೇಸ್ ಇದೆ ಈ ಒಂದು ರೆಸ್ಟೋರೆಂಟ್ ಅಲ್ಲೇ. ಎಲ್ಲ ಕಡೆ ಬರೀ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಅಂತ ಕೇಳಿರ್ತಾರೆ. ಇಲ್ಲಿ ಬಂದು ಮಲ್ಟಿ ಥೀಮ್ ಬೇಸ್ ರೆಸ್ಟೋರೆಂಟ್. ಒಂದು ಬಂದು ಜೈಲ್ ಥೀಮು, ಇನ್ನೊಂದು ಗೋಸ್ಟ್ ಥೀಮು ಇದ್ರೊಳಗಡೆ ಇದೆ ಅಂತ ಹೇಳಿದ್ರು. ಆ ಕಡೆ ಮಜ್ಲೀಸು, ಅಂದ್ರೆ ಅಥೆಂಟಿಕ್ ಮಂದಿ ಹೆಂಗ್ ತಿಂತೀರಾ ಕೆಳಗಡೆ ಕೊಟ್ಕೊಂಡು, ಆ ಥರ ಒಂದು ಬೇಸಲ್ಲಿ. The food is very nice here. Oh, you are your first time, huh? Yeah, I am first time. Okay. It's nice. I suggest to another people also. You come and visit that Mandi house. Sure. So you? Yes, delicious. Delicious. Huh? Yeah. So yours also it is first time? First time only. Okay. ನಾವು ಸಲಾರ್ ಮೂವಿ ನೋಡಕ್ಕೆ ಬಂದಿದ್ರಿ ಇಲ್ಲಿ ಪೃಥ್ವಿ ಥಿಯೇಟ್ರಲ್ಲಿ. ಅಲ್ಲಿ ಪ್ರಮೋಷನ್ಸ್ ನೋಡಿದ್ವಿ, ಟೇಸ್ಟ್ ನೋಡೋಣ ಅಂತ ಬಂದರೆ ಚೆನ್ನಾಗಿತ್ತು. ಇಲ್ಲಿ ನಾರ್ಮಲ್ ಚಿಕನ್ ಮಂಡಿ, BBQ ಮಂಡಿ ಟ್ರೈ ಮಾಡಿದ್ರಿ, BBQ ಒಂದು ಪ್ಲೇಟ್ ಟ್ರೈ ಮಾಡಿದ್ರಿ, ಪನ್ನೀರ್ ಮಂಡಿ ವೆಜ್ಜಲ್ಲಿ ಟ್ರೈ ಮಾಡಿದ್ರಿ. ಟೇಸ್ಟ್ ಚೆನ್ನಾಗಿತ್ತು ಬ್ರೋ. ಕ್ವಾಲಿಟಿ ಕ್ವಾಂಟಿಟಿ ಜಾಸ್ತಿ ಇದೆ ಬ್ರೋ, ತಿನ್ನಕ್ಕಾಗಲ್ಲ ಅವರು. ನಮ್ಮ ಫ್ರೆಂಡ್ ಒಬ್ಬ ಅವ್ನು ಬೇಕಾದ್ರೆ ನೋಡಿ, ಅವನೊಬ್ಬನೇ ಒಂದು ಪ್ಲೇಟ್ ಮಂಡಿ ತಿಂದಿದ್ದ ಬ್ರೋ. ಫುಲ್ ಮಂಡಿ ಒಂದು ಪ್ಲೇಟ್ ತಿಂದಿದ್ದ ಬ್ರೋ, ಪನ್ನೀರ್ ಮಂಡಿ. ಜೈಲಿಗೆ ಬಂದಿದ್ದು ಅಂದ್ರೆ ತಪ್ಪು ಮಾಡ್ತಾರೆ, ಜೈಲಿಗೆ ಬಂದು ಊಟ ಮಾಡ್ತಾ ಇದ್ದೆ ಬ್ರೋ, ಅದೊಂದೇ ಬ್ರೋ. ಆಲ್ ರೈಟ್ ಅಂತಮ್ಮ. ಸೊ ಫೈನಲಿ ಬಂದು ಅಲ್ಲಿ ಕುಕಿಂಗ್ ಶಾರ್ಟು ಅವು ಇವು ಅಂತ ಫುಲ್ ಹಿಡಿದ್ಬಿಟ್ಟು ಹೊಟ್ಟೆ ಬೇರೆ ಭಾರಿ ಆಗಿಸ್ತಿತ್ತು. ಮಂದಿ ನಮ್ಮ ಮುಂದೆ ಇದೆ. ಸೊ ಇದು ಬಂದು ಆಲ್ಮೋಸ್ಟ್ ಒಂದು 7 ರಿಂದ 8 ಜನ ಸಫಿಷಿಯೆಂಟ್ ಆಗಿ ಬ್ಯಾಟಿಂಗ್ ಮಾಡ್ಬೋದು. ನೀವು ಭರ್ಜರಿ ಬ್ಯಾಟಿಂಗ್ ಮಾಡೋರು ಬಕಾಸೂರ್ ಅವ್ರು ಇದ್ರೆ ಇದು ಸಾಕಾಗಲ್ಲ ಅನಿಸ್ತೈತೆ ನನಗೆ. ಸೊ ಇದ್ರಲ್ಲಿ ಏನೇನು ಬರುತ್ತೆ ಅಂದರೆ ಒಂದು ನಿಮಗೆ ಜ್ಯೂಸಿ ಚಿಕನ್ ಬರುತ್ತೆ, ಜ್ಯೂಸಿ ಮಟನ್ನು, ಆಮೇಲೆ ಬ್ರಾಸ್ಟೆಡ್ ಚಿಕನ್ನು, ಆ್ಯಂಡ್ ದಿಸ್ ಈಸ್ ಲೈಕ್ ಬಾರ್ಬಿಕ್ಯೂ ಚಿಕನ್, ಆಮೇಲೆ ಇದು ಬಂದು ಅಲ್ಫಾಮು, ಆ್ಯಂಡ್ ಈ ಕಡೆ ಬಂದರೆ ನೀವು ಚಿಕನ್ ಫ್ರೈ, ಆಮೇಲೆ ಇದು ಬಂದು ಗ್ರಿಲ್ಡ್ ಫಿಶು, ಪ್ರಾನ್ಸು, ಫಿಶ್ ಫ್ರೈನೂ ಸಿಗುತ್ತೆ. ಇದಿಷ್ಟು ಬಂದು ನಿಮಗೆ ಈ ಒಂದು ಸ್ಪೆಷಲ್ ಮಂದಿಯಲ್ಲಿ ಸಿಗುವಂಥದ್ದು. ಆಲ್ಮೋಸ್ಟ್ ನನಗೆ ಈಗ ಡ್ರೂಲಿಂಗ್ ಆಗ್ತೈತೆ ಒಂದೊಂದು ಡಿಶು ಹೆಸರು ಅದನ್ನು ನಿಮಗೆ ಹೇಳೋ ಟೈಮಲ್ಲಿ. ಸೊ ಫಸ್ಟು ನಾನು ಸೀ ಫುಡ್ನಿಂದಾನೇ ಇಲ್ಲೇನಾ ಹೆಂಗೆ ಕಮೆಂಟ್ ಮಾಡಿ ಕೆಳಗೆ. ಪ್ರಾನ್ಸು, ವಾವ್, ಲೆಟ್ಸ್ ಗೋ ಒನ್ ಬೈಟ್. ಪ್ರಾನ್ಸು ನನಗಿಂತ ಮುಂಚೆನೇ ನಮ್ಮ ಕ್ಯಾಮ್ರಾಮ್ಯಾನು ಆಲ್ರೆಡಿ ಬೈಟ್ ಹೋದ. ಏನಪ್ಪ ಇದು ಪ್ರಾನ್ಸ್ನ ಮಸಾಲೆ,
ಇಲ್ಲಿ 3 ಥೀಮ್ ಬೇಸ್ ಆಗಿರೋ ಇದೊಂದು ರೆಸ್ಟೋರೆಂಟ್. ಅಂದರೆ ನಿಮಗೆ ಈಗ ನಾವು ಕೂತಿರೋದು ಬಂದು ಮಜ್ಲೀಸು. ಈಗ ನೆಕ್ಸ್ಟ್ ಕ್ಲಿಪ್ ನೋಡ್ತೀರಾ, ಅದು ಬಂದು ನಾವು ಜೈಲಲ್ಲಿ ಇರ್ತೀವಿ, ಅದ ನಂತರ ಗೋಸ್ಟು ಆ ಒಂದು ರೂಮಲ್ಲಿರೋಣ. ಪ್ರಾನ್ಸ್ ಮಾತ್ರ ಆ ಪಂಚ್ ಆಫ್ ಖಾರ, ಆ ಹುಳಿ ಅಂಶ ಚೆನ್ನಾಗಿ ಅದ್ರದ್ದು ಮಸಾಲೆ ಇಟ್ಟು ಫುಲ್ ಮಾಡಿ ರುಬ್ಬಿ ನಂತರ ಫ್ರೈ ಮಾಡಿದ್ರು. ಒಂಥರ ಪ್ರಾನ್ಸ್ ಪಕೋಡ ಅಂತಾರ ಕರಿಬೋದು ನಾವು, ಆ ಒಂದು ಫೀಲೇ ಬರುತ್ತೆ. ದಿಸ್ ಈಸ್ ಅಲ್ಫಾಮ್ ಚಿಕನು. ಯಪ್ಪಪ್ಪ ಪೀಸ್ ನೋಡಿ ಏನು ಜ್ಯೂಸಿಯಾಗಿದೆ ಅಂತ. ವಾವ್, ಈ ಪೀಸ್ ಜೊತೆ ಆ ಮಂದಿ ರೈಸು ಮಿಕ್ಸ್ ಮಾಡಿ ಹೋದ್ರೆ ಮಜವಾಗಿರುತ್ತೆ. ಸೊ ಫಸ್ಟು ಪೀಸ್ ಸ್ವಲ್ಪ ತಗೋತೀನಿ. ಆ ಮಂದಿ ರೈಸಲ್ಲೇ ಮೇಯ್ನ್ಲಿ ಆ ಒಂದು ಕ್ಯಾರ್ಮಲೈಸ್ಡ್ ಆಗಿರೋ ಒಂದು ಫ್ರೈಡ್ ಆನಿಯನ್ಸು, ಆಮೇಲೆ ಲೈಟಾಗಿ ದ್ರಾಕ್ಷಿ ಗೋಡಂಬಿ ಇವೆಲ್ಲ ಹಾಕ್ತಾರೆ ನೋಡಿ, ಅದ್ಭುತವಾಗಿರುತ್ತೆ. ಸ್ವರ್ಗ ಗುರುವೆ. ಮಂದಿ ಬೇಸಿಗಾಗಿ ಸಟಲ್ ಆಗಿರುತ್ತೆ ನಿಮಗೆ ಕಂಪೇರ್ಡ್ ಟು ಬಿರಿಯಾನಿ ಬೇರೆ ಇದು ಬೇರೆ. ತುಂಬ ಜನರಿಗೆ ಇಲ್ಲಿವರೆಗೂ ಸಹ ಮಂದಿ ಇಸ್ ವಾಟ್ ಆ್ಯಂಡ್ ಬಿರಿಯಾನಿ ಇಸ್ ಏನಂತ ಗೊತ್ತೇ ಇಲ್ಲ. ಬಿರಿಯಾನಿಯಲ್ಲಿ ನಿಮಗೆ ಮಸಾಲೆ ಜಾಸ್ತಿ ಇರುತ್ತೆ, ಬಟ್ ಮಂದಿ ಅಂತ ಬಂದರೆ ನೀವು ಆ ಮಸಾಲೆ ತುಂಬ ಕಡಿಮೆ, ಮಸಾಲೆ ಇರುತ್ತೆ ಬಟ್ ತುಂಬ ಕಡಿಮೆ. ಲೈಟಾಗಿ ನಿಮಗೆ ಒಂಚೂರು ಸ್ವೀಟ್ನೆಸ್ಸು ಬರುತ್ತೆ ಆ ಕ್ಯಾರಮಲೈಸ್ ಆಗಿರೋ ಆನಿಯನ್ಸಿಂದ, ಜೊತೆಗೆ ಲೈಟಾಗಿ ತುಂಬ ಲೈಟಾಗಿ ಖಾರ. ಏನೋ ಬಕಾಸರ ಕೂತಂಗೆ ಕುಂತ್ಕೊಂಡು ಆರಾಮಾಗಿ ತಿಂತವನಲ್ಲ ಅಂತ ನೋಡ್ತೀರಾ, ಬಟ್ ನನಗೆ ಒಂದೊಂದು ನೋಡ್ತಾ ಹೊಟ್ಟೆ ಫುಲ್ಲು ಹಂಗಂಗೆ ಹೊಟ್ಟೆ ಫುಲ್ ಆಗ್ತೈತೆ ಪಪ್ಪಪ್ಪ. ಆ ಜ್ಯೂಸಿನೆಸ್ಸು ಅವ್ರೇನು ಅದನ್ನು ಗ್ರಿಲ್ ಮಾಡಿದ್ರಲ್ಲ ಅಲ್ಫಾಮು ಪರ್ಫೆಕ್ಟಾಗಿತ್ತು. ಲೈಟಾಗಿ ಮೇಲೆ ಗೀನು ಹಂಚಿದ್ರು, ಆ ಗೀನು ಅರೋಮಾ ಟಾಪ್ ನಾಚ್. ಲಿಟ್ರಲಿ ಈಗಲೂ ನನಗೆ ಆ ಮಂದಿನ ಟೇಸ್ಟು ಡ್ರೋಲಿಂಗ್ ಆಗ್ತೈತೆ. ನೆಕ್ಸ್ಟ್ ಬಂದು ಬಾರ್ಬಿಕ್ಯೂ ಚಿಕನ್ ಇದೆ. ವಾವ್, ಇದನ್ನು ಪಕ್ಕ ರೈಸಲ್ಲಿ ಹೋಗಲೇಬೇಕು. ಅಂದರೆ ಒಂದು ಕಡೆ ಸಟಲು, ಒಂದು ಕಡೆ ಖಾರ. ನೆಕ್ಸ್ಟ್ ವಿಲ್ ಟ್ರೈ ಫಿಶ್. ದಿಸ್ ಈಸ್ ಗ್ರಿಲ್ಡ್ ಫಿಶ್ಶು. ಪಪ್ಪ ನೋಡಿ ಏನು ಜ್ಯೂಸಿಯಾಗಿದೆ ಅಂತ ಮೀಟು. ಫಿಶಲ್ಲಿ ಒಂಚೂರು ಮುಳ್ಳಿರಲ್ಲ, ಓಕೆನಾ. ಇದನ್ನು ಬಾಸಾ ಫಿಶ್ ಅಂತ, ಲೇಡ್ ಫಿಶ್ಶು ಜೊತೆಗೆ ಮಸಾಲ ಹಂಚಿರೋದು, ಡೀಪ್ಲಿ ಫ್ರೈಡು, ಬೆಸ್ಟು. ಅದೇ ರೀತಿ ಸೇಮ್ ಫಿಶ್ಶು ಇಲ್ಲಿ ಬಂದು ನಿಮಗೆ ಫಿಶ್ ಫ್ರೈ ಆಗಿ ಬರುತ್ತೆ, ಇದು ಬಂದು ಗ್ರಿಲ್ಡ್ ಆಗಿ ಬರುತ್ತೆ. ಸೊ ಫಿಶ್ ಫ್ರೈ ಬಂದು ನಿಮಗೆ ಮೇಲೆ ಬ್ರೆಡ್ ಕ್ರಮ್ಸಿಂದ ಅದನ್ನು ಸಾಟೆ ಮಾಡಿ ನಿಮಗೆ ಕಲಸಿ ಅದನ್ನು ಡೀಪ್ಲಿ ಫ್ರೈಡ್ ಮಾಡಿಕೊಡ್ತಾರೆ. ಓಹೋ, ಗ್ರಿಲ್ಡ್ ಒಂದು ಟೇಸ್ಟ್ ಕೊಟ್ಟರೆ ಕಂಪ್ಯಾರಿಟಿವ್ಲಿ ಈ ಕಡೆ ನಿಮಗೆ ಒಂದು ಫ್ರೈಗೆ ಬಂದರೆ ಟೋಟಲಿ ಡಿಫ್ರೆಂಟು. ಸಟ್ಟಲ್ ಆಗಿದೆ ಮಸಾಲ, ಆ ಕ್ರಿಸ್ಪಿಯಾಗಿ ಮೇಲೆ, ಆಮೇಲೆ ಒಳಗಡೆ ಅದೇ ರೀತಿ ಜ್ಯೂಸಿ ಆಗಿರುತ್ತೆ. ಈ ಫಿಶ್ಶು ಜೊತೆಗೆ ನೀವು ಮಂದಿ ರೈಸ್ನ ಮಿಕ್ಸ್ ಮಾಡೋದ್ರೆ ಇದು ಮೋರ್ ದೆನ್ ಸಫಿಷಿಯೆಂಟ್ ನಿಮಗೆ. ಅಂದರೆ ಅವ್ರಂಥವ್ರೆ 7 ರಿಂದ 8 ಜನ ಅಂತ ಆರಾಮಾಗಿ 9 ಜನನೂ ಖಾಲಿ ಮಾಡ್ಬೋದು, ಅಷ್ಟೊಂದು ಬಲ್ಕ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡೋದನ್ನ ಇಲ್ಲ, ನಾವು ಬ್ಯಾಲೆನ್ಸ್ ಇದೆ ಇರಿ. ಮೇನ್ಲಿ ಬಂದು ಈ ರೈಸ್ ಜೊತೆ ಯು ಹ್ಯಾವ್ ಟು ಗೋ ವಿತ್ ಮಾಡಿ ಮಯೋನೀಸು ಇಟ್ಟಾಗಿ ಹಾಕ್ಬಿಟ್ಟು ಅದ್ರ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಹಾಗೇ ಒಂದು ಪ್ರಾನ್ಸ್ನ ಇದ್ರ ಮೇಲೆ ಇಕ್ಬಿಟ್ಟು ಬಲ್ಕಾಗಿ ಹೋದರೆ ಮಾತ್ರ ಸ್ವರ್ಗ. ವಾವ್, ನಾನು ಇದನ್ನು ಮಿಕ್ಸ್ಡ್ ಮಂದಿ ಅಂತ ಕರಿತೀನಿ, ಬಟ್ ಇದಕ್ಕೆ ಸ್ಪೆಷಲಾಗಿ ಹೆಸರು ಇಕ್ಕವ್ರೆ. ನೀವು ಬಂದರೆ ಇಲ್ಲಿ ಸಪ್ರೇಟಾಗಿ ಬ್ರಾಸ್ಟೆಡ್ ಚಿಕನ್ ಮಂದಿ ತೊಗೋಬೋದು, ವಿಚ್ ಇಸ್ ರೆಗ್ಯುಲರಲ್ಲೂ ಸಿಗುತ್ತೆ, ಮೀಡಿಯಮಲ್ಲೂ ಸಿಗುತ್ತೆ, ಲಾರ್ಜು ಸಿಗುತ್ತೆ, ಎಕ್ಸ್ಟ್ರಾ ಲಾರ್ಜು ಸಿಗುತ್ತೆ. ಇದು ಅದಕ್ಕಿಂತ ದೊಡ್ಡದು. ಅಲ್ಫಾಮ್ ಬೇಕಂದರೆ ಸಪ್ರೇಟಾಗಿ ಅಲ್ಫಾಮ್ ಮಂದಿ, ಚಿಕನ್ ಫ್ರೈ ಮಂದಿ ಅಥವಾ ಫಿಶ್ ಫ್ರೈ ಮಂದಿ, ಫಿಶ್ ಗ್ರಿಲ್ ಮಂದಿ ಅಂತ ದೇ ಹ್ಯಾವ್ ಸಪ್ರೇಟ್ ಮಂದಿ ಸಿಗುತ್ತೆ. ಬಟ್ ಗ್ರೂಪ್ ಆಫ್ ಒಂದು 10 ಜನ ಬಂದರೆ ನೀವು ಎಲ್ಲ ಒಟ್ಟಿಗೆ ಟ್ರೈ ಮಾಡ್ತೀನಿ ಅಂದರೆ ದಿಸ್ ಈಸ್ ದಿ ಪರ್ಫೆಕ್ಟ್ ಸ್ಪೆಷಲ್ ಮಂದಿ ಅನ್ಬೋದು ನಾವು. ಸೊ ಫೈನಲಿ ಒಂದು ಬೈಟ್ ನಾನು ಇವೆರಡು ಸ್ಟಾರ್ಟರ್ ಮುಗಿಸ್ಬಿಟ್ಟು ಡೈರೆಕ್ಟಾಗೆ ವೆಜ್ಜಿಗೆ ಇಲ್ಬಿಡೋಣ. ಬೇರೆ ಕಡೆನೂ ಮಂದಿ ಹೌಸಸ್ ಇದೆ, ಓಕೆನಾ, ಅಲ್ಲೆಲ್ಲ ನಿಮಗೆ ವೆಜ್ಜಿಗೆ ಅಷ್ಟೊಂದು ಪ್ರಿಫರೆನ್ಸೇ ಕೊಡಲ್ಲ. ಲೈಕ್ ವೆಜ್ ಕಸ್ಟಮರ್ಸ್ ಇರಲಿ, ವೆಜ್ ಆಡಿಯನ್ಸ್ ಇರಲಿ, ವೆಜ್ ಲವರ್ಸ್ಗೋಸ್ಕರ. ಬಟ್ ಇಲ್ಲಿ ಬಂದು ದೇ ಹ್ಯಾವ್ ಲೈಕ್ ವೆಜ್ಜಿಗೆ ಅಂತಲೇ ಇಕ್ಕವ್ರೆ. ಜ್ಯೂಸಿ ಚಿಕನ್ನ ಟ್ರೈ ಮಾಡೋಣ. ವಾವ್, ಲುಕ್ ಅಟ್ ದಿ ಚಿಕನ್ ಗಾಯ್ಸ್. ಆ ಗ್ರೇವಿಯಲ್ಲಿ ನೆಂಚ್ಕೊಂಡು ಹಂಗೆ ಒಂದು ಬೈಟ್ ಹೋಗೋಣ. ಒಂದು ಲೆಗ್ ಪೀಸು, ಒಂದು ಬ್ರೆಸ್ಟ್ ಪೀಸ್ ಕೊಟ್ಬಿಟ್ಟವ್ರೆ.
ಮಂದಿಗೆ ಒಂದು ಗ್ರೇವಿ ತಕ್ಕಂಗೂ ಇರುತ್ತೆ, ಅದೇ ರೀತಿ ಪೀಸ್ನ ನೀವು ಮಸ್ತಾಗಿ ಬ್ಯಾಟಿಂಗ್ ಮಾಡಿದಾಗಿರುತ್ತೆ. ಸೊ ದಿಸ್ ಈಸ್ ಜ್ಯೂಸಿ ಮಟನ್ನು. ಸೊ ಇದರಲ್ಲೂ ನಿಮಗೆ ಮಂದಿ ಸಿಗುತ್ತೆ, ಸಪ್ರೇಟಾಗಿ ನಿಮಗೆ ಜ್ಯೂಸಿ ಮಟನ್ ಮಂದಿ ಅಥವಾ ಜ್ಯೂಸಿ ಚಿಕನ್ ಮಂದಿ ಕೇಳಿದ್ರೂ ಸಿಗುತ್ತೆ. ಆ ಪೀಸ್ನ ಬ್ರೋಕ್ ಮಾಡಿ ತೋರಿಸ್ತೀನಿ. ಮಟನ್ ಕೇಕಾ ಅಥವಾ ಮಟನ್ ಕೋವಾನ, ವಾವ್. ಇವೆಲ್ಲ ಮಟನ್ನ ಏನು ಗುರು ಇಷ್ಟು ಲೆವೆಲಾಗಿ ಕುಕ್ ಹಾಕಿ ಮಾಡೋರಲ್ಲ, ಸ್ಲೋ ಫ್ಲೇಮಲ್ಲಿ ಕುಕ್ ಮಾಡ್ತಾರೆ. ಆಲ್ ರೈಟ್, ಈಗ ಬಂದು ನಾವು ಈ ಒಂದು ಗೋಸ್ಟ್ ಥೀಮ್ ಕಾನ್ಸೆಪ್ಟಲ್ಲಿ ಇದ್ದೀವಿ. ಸೊ ಆ ಕಡೆ ಎಲ್ಲ ನೋಡಾಯಿತು, ನೆಕ್ಸ್ಟ್ ಜೈಲ್ ನೋಡ್ತೀರಾ, ವೆಯ್ಟ್ ಮಾಡ್ತಾ ಇರಿ, ಬರುತ್ತೆ. ಬಟ್ ಈಗ ಬಂದು ವೆಜ್ ಲವರ್ಸ್ಗೋಸ್ಕರ ವಿ ಹ್ಯಾವ್ ವೆಜ್ ಮಂದಿ ವಿಚ್ ಇಸ್ ಪನೀರ್. ಕೆಂಪಿಗಿದೆ ಅಂತ ಚಿಕನ್ ಅಂತ ತಿಳ್ಕೊಬೇಡಿ. ಇದರಲ್ಲಿ ವೆಜ್ಜಲ್ಲಿ ನಿಮಗೆ ಪನೀರ್ ಸಿಗುತ್ತೆ, ಮಶ್ರೂಮ್ ಸಿಗುತ್ತೆ, ಆಮೇಲೆ ಈ ಆಲೂಗಡ್ಡೆ, ಸ್ವಲ್ಪ ವೆಜಿಟೇಬಲ್ಸ್ ಅವೆಲ್ಲ ಮಾಡಿ ಒಂದು ವೆಜ್ ಮಂದಿನೂ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ನಮಗೆ ಪನೀರ್ ತಿನ್ನೋಣ ಸ್ವಲ್ಪ ಅಂತ. ಸಖತ್ ಡೀಪ್ಲಿ ಫ್ರೈಡ್ ಆಗಿದೆಯಲ್ಲ ಪನೀರು ಒಂದೊಂದು. ಸೊ ದಿಸ್ ಈಸ್ ರೆಗ್ಯುಲರ್. ಫಸ್ಟ್ ಬೈಟ್ ಐ ವಿಲ್ ಗೋ ವಿತ್ ಮಂದಿ ರೈಸು. ಆ ಸೌಂಡ್ ಬರ್ತಾ ಗರಿ ಗರಿಯಾಗಿ ಕ್ರಿಸ್ಪಿ. ಒಂಥರ ಅಲ್ಲಿ ಪ್ರಾನ್ಸ್ ಫ್ರೈ ಮಾಡಿದ್ವಲ್ಲ ಮಜ್ಲೀಸಲ್ಲಿ ಕುತ್ಕೊಂಡು, ಆ ಪ್ರಾನ್ಸು ನನಗೆ ಪ್ರಾನ್ಸ್ ಪಕೋಡ ತಿನ್ನಂಗಿತ್ತು ಲಿಟ್ರಲಿ. ಅದೇ ರೀತಿ ಇದು ಪನ್ನೀರ್ ಪಕೋಡ. ಸೊ ಓವರ್ ಆಲ್ ದಿಸ್ ಇಸ್ ವಾಟ್ ಫೀಲು. ಇದ್ರಲ್ಲಿ ನೋಡಿ, ಎಲ್ಲ ಕಡೆ ನೀವು ಮಂದಿಗೆ ಹೋದರೆ, ಈ ಮಂದಿ ರೆಸ್ಟೋರೆಂಟ್ಗೆ ಹೋದರೆ ಒಂದು ಟೊಮೆಟೊ ಚಟ್ನಿ ಕೊಡ್ತಾರೆ, ಆಮೇಲೆ ಮೈನಸ್ ಕೊಡ್ತಾರೆ. ಬಟ್ ಇಲ್ಲಿ ಬಂದು 4 ಸೈಡ್ಸು, ಒಂದು ರೈತ ಅಂತೆ, ಆಮೇಲೆ ಒಂದು ಚಟ್ನಿ ಅಂತೆ, ಒಂದು ಚಿಕನ್ ಗ್ರೇವಿ, ಇದು ಮಯೋನೀಸು. ಏನಪ್ಪ ವೆಜ್ಗೆ ಚಿಕನ್ ಗ್ರೇವಿ ಅಂತ ತಿಳ್ಕೊಬೇಡಿ, ಯು ಕ್ಯಾನ್ ಕೀಪ್ ಅ ಸೈಡ್, ಓಕೆನಾ. ಸೊ ಲಿಟ್ರಲಿ ಅವ್ರ ಹತ್ರ 4 ಸಿಗುತ್ತೆ, ಅದು 4 ಕೊಟ್ಟಿದ್ದಾರೆ. ನಿಮಗೇನು ಬೇಕೋ ಅದು ನೀವು ಈಸ್ಕೊಳ್ಳಿ. ಹೂ ಇಸ್ ದಿಸ್ ಬ್ಲಡಿ ಸ್ವೀಟ್? ವಾವ್. ಆಮೇಲೆ ಕಾಲ್ ಮಾಡೋಣ. ಸೊ ಒಂದು ಪನ್ನೀರ್ ಪೀಸು, ಮಯೋನೀಸು, ರೈಸು. ಆಲ್ ರೈಟ್, ಓಕೆ ಅಂತಮ್ಮ. ಸೊ ಫೈನಲಿ ಬಂದು ಆ ಕಡೆ ಗೋಸ್ಟು ಆ ಒಂದು ಥೀಮಲ್ಲಿ ನಾವು ವೆಜ್ಜನ್ನ ಟ್ರೈ ಮಾಡಿದ್ವಿ. ಸೊ ವೆಜ್ಜಲ್ಲೂ ಸಹ ಆ ಕ್ವಾಲಿಟಿ, ಆ ಕ್ವಾಂಟಿಟಿ, ಆ ಟೇಸ್ಟು ಇಷ್ಟು ಚೆನ್ನಾಗಿ ಕೊಡಬಹುದಾ ಅನ್ನೋ ಒಂದು ಪದಕ್ಕೆ ಜಸ್ಟಿಸ್ ಮಾಡ್ತಾರೆ ಇವರು. ಕರೆಕ್ಟಾಗಿತ್ತು ಆ ವೆಜ್ಜು. ನನಗೆ ಆ ವೆಜ್ ಲವರ್ಸ್ ಇದ್ದರೆ ಖಂಡಿತ ಅದನ್ನು ಟ್ರೈ ಮಾಡಿ. ಬಟ್ ಈಗ ಬಂದು ಫೈನಲಿ ನಾವು ಜೈಲ್ ಥೀಮಲ್ಲಿ ಇದ್ದೀವಿ. ಸೊ ಇಲ್ಲಿ ಬಂದು ಸ್ಪೆಷಲ್ ಆಗಿ ಒಂದು ಮಟನ್ ಬ್ಲ್ಯಾಕ್ ಪೆಪ್ಪರ್, ಇನ್ನೊಂದು ಬಂದು ಮಟನ್ ಗೀ ರೋಸ್ಟ್. ಸೊ ಚಿಕನಲ್ಲಿ ಗೀ ರೋಸ್ಟ್ ಕೇಳಿರ್ತೀರಾ, ದಿಸ್ ಇಸ್ ಮಟನಲ್ಲಿ ಗೀ ರೋಸ್ಟು. ಸೊ ಫಸ್ಟ್ ನಾನು ಬ್ಲ್ಯಾಕ್ ಪೆಪ್ಪರಿಂದ ಹೋಗ್ತೀನಿ ಆ್ಯಂಡ್ ಫೈನಲಿ ಗೋಲಿ ಸೋಡಾನ ಒಂದಿದೆ. ಫುಲ್ ಪೆಪ್ಪರ್ ಗುರುವೆ, ಡಾರ್ಕ್ ಆಗಿದೆ ನೋಡಿ. ಮಟನ್ ಪೀಸ್ ಎಲ್ಲಿದೆ, ಪೆಪ್ಪರ್ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಇದು ಬಂದು ಇವರ ಸಿಗ್ನೇಚರ್ ಆ್ಯಂಡ್ ಸ್ಪೆಷಲ್ ಅಂದರು. ಸ್ಟಾರ್ಟರ್ ಥರ ನಾವು ತೊಗೊಂಡಿದ್ವಿ. ಬಟ್ ನೀವು ಬಂದರೆ ನಿಮಗೆ ಇದರಲ್ಲೂ ಮಂದಿ ಸಿಗುತ್ತೆ. ದಿಸ್ ಈಸ್ ಲೈಕ್ ಮಟನ್ ಬ್ಲ್ಯಾಕ್ ಪೆಪ್ಪರ್ ಮಂದಿ ಆ್ಯಂಡ್ ಮಟನ್ ಗೀ ರೋಸ್ಟ್ ಮಂದಿ, ಈ ಥರ ಎಲ್ಲ ಸಿಗುತ್ತೆ. ಬಟ್ ನಮಗೆ ಅದೇ ಸಾಕು. ಇದು ಸ್ವಲ್ಪ ಸ್ಟಾರ್ಟರ್ ಟೈಪ್ ಆಫ್ ನಾವು ಸ್ವಲ್ಪ ಡಿಫ್ರೆಂಟಾಗಿ ತೋರ್ಸೋಣ ಅಂತಾನೆ. ಓಹ್, ಆ ಬ್ಲ್ಯಾಕ್ ಪೆಪ್ಪರಿನ ಒಂದು ಕಹಿ ಫೀಲು ಜೊತೆಗೆ ಖಾರನೂ ಬರುತ್ತೆ. ಆಮೇಲೆ ಒಂದು ಏನೋ ಒಂಥರ ಒಂದು ಆಯಿಲಿ ಟೆಕ್ಸ್ಚರ್ ಫುಲ್ಲಿ. ಅದ್ರ ನೋಡಿ ಎಣ್ಣೆ ಹಂಗೆ ತೇಲ್ತಿರುತ್ತೆ. ತುಂಬ ಹೆವಿ ಆಗಿರೋ ಒಂದು ಮೀಲ್ ಇದು. ಬಟ್ ಒನ್ಸ್ ಐ ಟ್ರೈ, ಇಟ್ ಈಸ್ ರಿಯಲಿ ಗುಡ್. ಸೊ ನೆಕ್ಸ್ಟ್ ಬಂದು ಮಟನ್ ಗೀ ರೋಸ್ಟ್ ಟ್ರೈ ಮಾಡೋಣ. ಮಟನ್ ಗೀ ರೋಸ್ಟ್ ನೋಡಿ ಹಂಗೆ ಕರಿಯುತ್ತೆ, ಬಾರಪ್ಪ ಬ್ಯಾಟಿಂಗ್ ಮಾಡು ಅಂತ. ದಿಸ್ ಈಸ್ ಕಂಪ್ಲೀಟ್ಲಿ ಸ್ವೀಟ್. ಗೊತ್ತಲ್ಲ, ಚಿಕನ್ ಗೀ ರೋಸ್ಟೇ ಸ್ವೀಟ್ ಆಗಿರುತ್ತೆ, ಅದೇ ರೀತಿ ಮಟನ್ ಗೀ ರೋಸ್ಟು ಅದೇ ಸ್ವೀಟ್ ಆಗಿದೆ, ಅದೇ ಖಾರ, ಅದೇ ಹುಳಿ ಅಂಶ. ಸೊ ಬಂದರೆ ನೀವು ಸ್ಪೆಷಲಾಗಿ ಇದನ್ನು ಟ್ರೈ ಮಾಡಿ. ಬಟ್ ನನಗೆ ಇವೆರಡರಲ್ಲೂ ನನಗೆ ಇವರ ಮಟನ್ ಗೀ ರೋಸ್ಟ್ ಈಸ್ ಟಾಪ್ ಸೆಲೆಕ್ಟಿವಲ್ಲಿ ಇಕ್ತೀನಿ ನಾನು. ಈಗ ಒಳಗಡೆ ಸ್ವಲ್ಪ ಏನಾರ ಜ್ಯೂಸ್ ಗೀಸ್ ಅವೆಲ್ಲ ಹೋಗಬೇಕು. ಗೋಲಿ ಸೋಡಾಯಿಂದ ವಿಡಿಯೋ ಮುಗಿಸ್ಬಿಡೋಣ. ಸೊ ಫೈನಲಿ ದಿಸ್ ಈಸ್ ಲೈಕ್ ಲೆಮನ್ ಫ್ಲೇವರ್ ಅಂದರು. ಐ ಥಿಂಕ್ ಈ ವಿಡಿಯೋ ಪೂರ್ತಿ ಎಂಜಾಯ್ ಮಾಡಿರ್ತೀರಾ. ನನಗೆ ಹಂಗೆ ನಶೆ ಏರ್ತೈತೆ. ಆ ಕಡೆ ಅಷ್ಟೊಂದು ಚಿಕನು, ಈ ಕಡೆ ಇಷ್ಟೊಂದು ಮಟನು, ಆ ಕಡೆ ಅಷ್ಟೊಂದು ರೈಸು, ಈ ಜ್ಯೂಸು. ಸೊ ಓವರ್ ಆಲ್ ಮಾಸು. ಸೊ ಬಂದರೆ ನೀವು ಖಂಡಿತ ಈ ಕಡೆ ಸರೌಂಡಿಂಗ್ ಈ ಒಂದು ನಾಗವಾರ ಮಾನ್ಯದ ಟೆಕ್ ಪಾರ್ಕ್ ಆಪೋಸಿಟ್ ನಾಗವಾರ ಬಸ್ ಸ್ಟಾಪು. ಸೊ ಸರೌಂಡಿಂಗಲ್ಲಿ ಬಂದರೆ ಖಂಡಿತ ಟ್ರೈ ಮಾಡಿ. ಈ ಜಾಗ ಅನ್ನೋದು ತುಂಬ ಜನರಿಗೆ ಅಷ್ಟೊಂದು ಇನ್ನೂ ಗೊತ್ತಿಲ್ಲ. ನಮ್ಮ ಈ ಒಂದು ವಿಡಿಯೋ ಮುಖಾಂತರ ಎಲ್ರಿಗೂ ಪರಿಚಯ ಆಗಲಿ. ಸೊ ಫ್ಯಾಮಿಲೀಸ್ ಆ್ಯಂಡ್ ಫ್ರೆಂಡ್ಸ್ಗೆ ಅಥವಾ ಲೈಕ್ ಒಂದು ಗ್ರೂಪ್ ಆಫ್ ನೀವು 10 ಜನ ನಿಮ್ಮದೇ ಒಂದು ಗ್ರೂಪ್ ಇದ್ದರೆ ಖಂಡಿತ ಇಲ್ಲಿ ಬಂದು ನೀವು ಮಜಾ ಮಾಡ್ಬೋದು. ಅಂದರೆ ಈ ಒಂದು ಜೈಲ್ ಥೀಮ್ ಬೇಸಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಪೆಷಲಿ ಬಂದು ಬ್ಯಾಂಗ್ಳೂರಲ್ಲೇ ಫಸ್ಟು ಟೈಮು ಆ ಒಂದು ಗೋಸ್ಟ್ ಥೀಮ್ ಬೇಸ್ ಆಗಿರೋ ಒಂದು ಕಾನ್ಸೆಪ್ಟ್ ರೆಸ್ಟೋರೆಂಟು ಚೆನ್ನಾಗಿತ್ತು. ಆ ರೆಡ್ ಥೀಮ್ ಲೈಟು ಒಂಥರ
ಮಜಾನೇ ವೈಬೇ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಆನ್ ದ ವೇ ಈ ಫ್ಲೇವರಿಂದ ಬರೋ ಟೈಮಲ್ಲಿ ನಿಮಗೆ ಆ ಬೋರ್ಡ್ ದೊಡ್ಡದು ಒಂದು ಬೋರ್ಡ್ ಹಾಕಿರ್ತಾರೆ, ನೀವು ಅಲ್ಲಿ ಎಂಟ್ರಿ ಅಂತ ತಿಳ್ಕೊಂಡಿರ್ತಾರೆ, ಬಟ್ ಎಂಟ್ರಿ ಅಲ್ಲಿರಲ್ಲ. ಒಂಚೂರು ಬಂದು ನೀವು ಒಂದು ಸರ್ವಿಸ್ ರೋಡಲ್ಲೇ ಬಂದು ಲೆಫ್ಟ್ ತೊಗೊಂಡ್ರೆ ಒಂದು ಗಲ್ಲಿ ಹೋಗುತ್ತೆ. ಆ ಗಲ್ಲಿ ಒಳಗಡೆ ಫಸ್ಟ್ ಬಿಲ್ಡಿಂಗಲ್ಲೇ ಒಂದು ಚಿಕ್ಕೊಂದು ಬೋರ್ಡ್ ಇದೆ, ಅಲ್ಲಿ ಬಂದರೆ ನೀವು ಎಂಟ್ರಿ ಫಸ್ಟ್ ಫ್ಲೋರಲ್ಲಿ ಇರುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಗೊತ್ತು ಏನು ಮಾಡಬೇಕಂತ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ಹೊಸ ಥೀಮ್ ಬೇಸ್ಡ್ ಆಗಿರೋ ಜಾಗ, ಒಂದು ಹೊಸ ರೆಸ್ಟೋರೆಂಟು, ಒಂದು ಹೊಸ ಫುಡ್ಡು ಇನ್ನು ನಮ್ಮ ಬೆಂಗಳೂರು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಎಂಜಾಯ್ ಮಾಡಿರ್ತೀರಾ ಅಂತ ಒಂದು ಹೋಪ್ ಇದೆ. ಎಂಜಾಯ್ ಮಾಡಿದರೆ ಒಂದು ಚಿಕ್ಕ ಕಮೆಂಟು ಚೆನ್ನಾಗಿತ್ತು ಬ್ರೋ ಅಂತ ಇಲ್ಲಿ ಬಂದಾದ ಮೇಲೆ ಒಂದು ಕಮೆಂಟ್ ಹಾಕಿ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರುಖ್.